ಪಾದಯಾತ್ರೆ ಮಾಡ್ತಿದ್ರಲ್ಲ, ಪಾದಯಾತ್ರೆಗೆ ಕಾಂಗ್ರೆಸ್ ವಿರೋಧ ಮಾಡ್ತಾ ಇದ್ದಾರೆ ಸರ್. ಪಾದಯಾತ್ರೆ ಅಪ್ಪ ಅವ್ರಿಗೆ ಖಜಾನೆ ಖಾಲಿ ಆಗಿದೆ, ಸ್ಥಿರತೆ ಹೋಗಿದೆ, ಆಡಳಿತ ಹೆಂಗೆ ನಡೆಸಬೇಕು ಅನ್ನೋದು ಗೊತ್ತಾಗ್ದಂಗೆ ಆಗಿದೆ. ಸಿದ್ದರಾಮಯ್ಯನವರು ಡಮ್ಮಿ ಮುಖ್ಯಮಂತ್ರಿಗಳಾಗಿದ್ದಾರೆ. ಹಾಗೆ ಆಗಿರೋದ್ರಿಂದ ಅವರು ಉಳುಕನ್ನು ಮುಚ್ಕೊಡೋದಕ್ಕೆ ಏನೆಲ್ಲವನ್ನು ಕೂಡ ಮಾಡ್ತಾ ಇದ್ದಾರೆ. ನಾನು ಅನೇಕ ಬಾರಿ ಸಿದ್ದರಾಮಯ್ಯನವ್ರಿಗೆ ವಿನಂತಿ ಮಾಡಿದ್ದೀನಿ, ಸಲಹೆ ಕೊಟ್ಟಿದ್ದೀನಿ, ಏನೆಲ್ಲ ಮಾಡಿದ್ದೀನಿ. ದೇಶ ಇದ್ದರೆ ಮಾತ್ರ ನಾವು, ದೇಶಕ್ಕಿಂತ ರಾಜ್ಯಕ್ಕೆ ನಾವು ಯಾರೂ ದೊಡ್ಡವರಲ್ಲ ಅಂತ ಅವ್ರ ತಲೆಗೆ ಹೋಗ್ತಾ ಇಲ್ಲ. ಎಲ್ಲ ಒಂದು ಕಡೆ ಇದು ಕೂಡ ಮಕ್ಕಳಾಟ ಅಂತ ತಿಳ್ಕೊಂಡು ಮಾಡಬೇಡಿ. ಬಳ್ಳಾರಿಯಲ್ಲಿ ಆಗಿರ್ತಕ್ಕಂಥ ಘಟನೆಯನ್ನು ನಾನೇ ಸ್ವತಃ ನೋಡಿದ್ದೇನೆ. ಆ ಘಟನೆ ಹಿಂದೆ ಇರ್ತಕ್ಕಂಥ ವ್ಯವಸ್ಥೆಯನ್ನು ಕೂಡ ಅರ್ಥ ಮಾಡ್ಕೊಂಡು ನೀವು ಕಾನೂನು ಪ್ರಕಾರ ಕ್ರಮ ತಗೊಳ್ದೇವ್ರೆ. ಸಿದ್ದರಾಮಯ್ಯನವ್ರಿಗೆ ನಾವು ತುಂಬ ಹತ್ತಿರದಿಂದ ನೋಡಿದಂಥವ್ರು. ಎರಡನೇ ಬಾರಿಗೆ ಮುಖ್ಯಮಂತ್ರಿಗಳಾದಮೇಲೆ ಯಾಕೆ ನಿಮ್ಮ ನಿಷ್ಕ್ರಿಯತೆ ಹೀಗಾಗಿದೆಯೋ ಗೊತ್ತಿಲ್ಲ. ಇದನ್ನು ಸರಿಪಡಿಸ್ಕೊಳ್ಳಿ. ಇನ್ಯಾರ್ದೋ ಮಾತು ಕೇಳಿ ರಾಜ್ಯದ ಸಾಮಾನ್ಯ ಜನರ ಎಲ್ಲೋ ಒಂದು ಕಡೆ ಈ ರಾಜ್ಯದ ಇನ್ನೋಸೆಂಟ್ ಯಾರಿದ್ದಾರೆ ಅಂತ ಅವ್ರು ಬಲಿ ಆಗ್ತಕ್ಕಂಥದಕ್ಕೆ ಅವಕಾಶ ಕೊಡಬೇಡ್ರಿ. ಕಾನೂನನ್ನು ಕೈಗೆತ್ಕೊಂಡಿರ್ತಕ್ಕಂಥ ಯಾವನೇ ದೊಡ್ಡ ಮನುಷ್ಯ ಆದರೂ ಕೂಡ ಅವನನ್ನು ಬಿಹೈಂಡ್ ದಿ ಬಾರ್ ತರದೇ ಹೋದರೆ ನೀವು ಕೂಡ ಖಳನಾಯಕರಾಗ್ತೀರಿ. ಅದನ್ನು ಯೋಚನೆ ಮಾಡಿ. ಹಿಂಸಾ ತಾಳಿಲಿ ಅವ್ರಿಗೆ ಕ್ರಾಂತಿ ಗೀಂತಿ ಅವೆಲ್ಲ ಬಿಡಿ, ಗೊತ್ತೇ ಇಲ್ಲ ಅವ್ರಿಗೇನೂ. ಅವರ ಒಂದು ಏನು ಅವ್ಯವಸ್ಥೆ ಇದೆ ಅದನ್ನು ಮುಚ್ಕೊಳ್ಳೋದಕ್ಕೋಸ್ಕರವಾಗಿ ಏನೆಲ್ಲ ಬಾಯಿ ಬಂದಂಗೆ ಮಾತಾಡ್ತಾರೆ. ನನಗದು ಇಷ್ಟ ಇಲ್ಲ. ನಾನು ದೇಶಕ್ಕೆ ನರೇಂದ್ರ ಮೋದಿಯವರ ರಾಷ್ಟ್ರದ ಪ್ರಧಾನಿಗಳ ದೂರದೃಷ್ಟಿಯನ್ನು ರಾಜ್ಯದ ಮೂಲೆ ಮೂಲೆಗಳು ಕೂಡ ಕೊಂಡೊಯ್ತಕ್ಕಂಥದ್ದು ಭಾರತ ಸರ್ಕಾರದ ಕರ್ತವ್ಯ ಏನು ಅನ್ನೋದನ್ನು ನಾವು ತೋರಿಸ್ತಾ ಇದ್ದೀವಿ. ನಮ್ಮ ಜೊತೆಯಲ್ಲಿ ಒಂದು 5% ಹೆಜ್ಜೆ ಹಾಕಿದ್ರು ಈ ರಾಜ್ಯಕ್ಕೆ ಇನ್ನೊಂದಷ್ಟು ಭವಿಷ್ಯ ಜಾಸ್ತಿ ಮಾಡ್ಬೋದು. ಅದ್ರ ಬಗ್ಗೆ ನೀವು ಚಿಂತನೆ ಮಾಡಿ. ಅಂದರೆ ಎಲ್ಲ ಒಂದು ಕಡೆ ಎಲ್ಲರಿಗೂ ಗೊತ್ತಿದೆ ಬಳ್ಳಾರಿಯಲ್ಲಿ ನಿಮ್ಮವ್ರು ಮಾಡಿರ್ತಕ್ಕಂಥ ಪಾಪದ ಕೆಲಸ, ನಿಮ್ಮ ಪಾರ್ಟಿಯ ಪಟಾರಂಗಳು ನಡ್ಕೊಂಡಿರೋ ರೀತಿ, ಇದನ್ನು ನೀವು ಸರ್ ಮಾಡ್ಕೊಳ್ದೆ ಹೋದರೆ ಮುಂದೊಂದು ದಿನ ನಿಮಗೂ ಕೂಡ ಇದು ಕಟ್ಟಿಟ್ಟ ಬುತ್ತಿ. ಒಳ್ಳೆಯವರು ಅವ್ರಿಗೇನೇನೋ ಅವ್ರಿಗೆ ಪಾಪ ಬೇರೆ ಬೇರೆ ತೊಂದರೆಗಳಿದೆಯೋ ಗೊತ್ತಿಲ್ಲ. ಅವರು ಉಳ್ಕೊಳಕ್ಕೆ ಏನೆಲ್ಲ ಮಾತಾಡ್ತಾರೆ. ನಾವು ಯಾರು ಕೂಡ ಸಿದ್ದರಾಮಯ್ಯ 5 ವರ್ಷ ಇರ್ತಾರೋ 25 ವರ್ಷ ಇರ್ತಾರೋ ನಮ್ಗೆ ಬೇಕಿಲ್ಲ. ನಮಗೆ ಬೇಕಾಗಿರೋದು ರಾಜ್ಯದ ಅಭಿವೃದ್ಧಿ, ರಾಜ್ಯದಲ್ಲಿ ಇರ್ತಕ್ಕಂಥ ಅಸ್ಥಿರತೆ, ಈ ರಾಜ್ಯ ಕಾಡ್ತಾ ಇರ್ತಕ್ಕಂಥ ತೊಂದರೆ, ಈ ರಾಜ್ಯದಲ್ಲಿ ನಿಮ್ಮ ಪಾರ್ಟಿಯವ್ರು ಮಾಡ್ತಾ ಇರ್ತಕ್ಕಂಥ ಪಾಪದ ಕೆಲಸ. ಇದಕ್ಕೆ ನೀವು ಸರ್ ಮೊದಲು ಕಡವಾಣ ಹಾಕ್ರಿ. 5 ವರ್ಷ ಇರ್ತೀರೋ 10 ವರ್ಷ ಇರ್ತೀರೋ ಮತ್ತೊಂದು ಇರ್ತೀರೋ, ಪ್ರಕೃತಿ ಅಷ್ಟು ಸುಲಭವಾಗಿ ನಿಮ್ಗೆ ಬಿಡೋದಿಲ್ಲ. ಮುನಿಯಪ್ಪನವರೇ ಗಡ್ಸಾಗಿ ಮಾತಾಡೋದು ಕಲ್ತ್ಕೊಳ್ಳಿ, ವಾಸ್ತವಾಂಶಕ್ಕೆ ಆದ್ಯತೆ ಕೊಡಿ.